ನಮಸ್ತೆ ಸರ್, ನಾನೇ ಪೇಷಂಟ್ ಸಂಗಪ್ಪ ಹುನಗುಂದ್ ಸರ್ ಇದೆಲ್ಲ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ನನ್ಗೆ ಮೂತ್ರ ಸ್ವಲ್ಪ ತೊಂದರೆ ಇತ್ತು. ಅಂದ್ರೆ ಸರಿಯಾಗಿ ಮೂತ್ರ ಹೊರಗೆ ಬರ್ತಿರ್ಲಿಲ್ಲ. ಅವರು ಅಲ್ಲಿ ಬಿಜಾಪುರದಲ್ಲೇ, ನಾವು ಬಿಜಾಪುರ ನೇಟಿವ್, ಅಲ್ಲಿ ಬಿಜಾಪುರದ ಒಬ್ಬರು ಕನ್ಸಲ್ಟ್ ಮಾಡಿದೆ. ಅವರು ಅದಕ್ಕೊಂದು ಪೈಪ್ ಹಾಕಿ ಸ್ವಲ್ಪ ಅಗಲ್ ಮಾಡಿದ್ರು. ಅವರು ಅಗಲ್ ಮಾಡಿದಲ್ಲೇ ಅಲ್ಲಿ ಒಳಗೊಂದು ಗಾಯ ಆಗಿಬಿಡ್ತಿದ್ರು. ಆ ಗಾಯ ಕನ್ವರ್ಟೆಡ್ ಇಂಟು ಕ್ಯಾನ್ಸರ್. ಹೀಗಾಗಿ ನಾನು ಬಾಗಲಕೋಟೆ ಕ್ಯಾನ್ಸರ್ ಆಸ್ಪತ್ರೆಗೆ ಅಡ್ಮಿಟ್ ಆದೆ. ಅವರು ಈಗ 23 ಕಿಮೋಥೆರಪಿ ಕೊಟ್ಟಿದ್ದಾರೆ. ಈಗ ನನಗೆ ತಗೊಂಡು ವೀಕ್ನೆಸ್ ಆಗಿ ಮೈಯಲ್ಲಿ ರಕ್ತ ಕಡಿಮೆ ಆಗಿದೆ. ಹೀಗಾಗಿ ನನಗೆ ಅಲ್ಲಿ ಹೋಗ್ಲಿಕ್ಕೂ ಮನಸ್ಸಿಲ್ಲ ನನಗೀಗ. ಅದಕ್ಕೆ ತಮ್ಮ ಇದು ಆಯುರ್ವೇದಿಕ್ ಔಷಧ ತಗೊಂಡು ಮಾಡೋಣ ಇದನ್ನ ಅಂತಂದು ಇಲ್ಲಿ ತಮ್ಮ ಕಡೆ ಬಂದಿದ್ದೆ. ನಾನು ಹಿಂದೊಮ್ಮೆ ಬಂದಿದ್ದೆ, ಈಗ 1 ವರ್ಷ 1.5 ವರ್ಷದಿಂದ. ಅದು ಕಂಟಿನ್ಯೂ ಮಾಡ್ಬೇಕಂದ್ರೆ ಹಿಂಗೆ ಜನ ಬೇರೆ ನನಗೆ ಸ್ವಲ್ಪ ಅಡ್ವೈಸ್ ಮಾಡಿ ಅಲ್ಲಿಗೆ ಹೋಗ್ಲಿಕ್ಕೆ ನನಗೆ ಇದನ್ನ ಮಾಡಿದ್ರು. ಹೆಚ್ಚು ಕಡಿಮೆ 1.5 ವರ್ಷ ಆಯ್ತು. 24ನೇ ಇಸ್ವಿ ನವೆಂಬರ್ದಲ್ಲಿ ನನಗೆ ಅದ ಡಯಾಗ್ನೋಸ್ ಆಯ್ತು. ಸಮಸ್ಯೆ ಅಂದ್ರೆ ವೀಕ್ನೆಸ್ ಆಯ್ತು, ರಕ್ತ ಕಡಿಮೆ ಆಯ್ತು, ಮೈಕೈ ನೋವು ಬರ್ತಾ ಇದೆ. ಇದನ್ನೇ ಶುರು ಮಾಡೋಣ ಅಂತ ಬಂದಿದ್ದೀನಿ. ಊಟ ತಿಂಡಿ ಏನ್ ತೊಂದರೆ ಇಲ್ಲ, ನಾರ್ಮಲ್ ಆಗಿ ಮಾಡ್ತಾ ಇದ್ದೀನಿ. ನಾನು ವೆಜಿಟೇರಿಯನ್ ತಗೊಳಲ್ಲ, ವೆಜಿಟೇರಿಯನ್ ಓನ್ಲಿ ರೊಟ್ಟಿ ಚಪಾತಿ. ಆರಾಮಾಗಿ ಓಡಾಡೋದು ಸರ್. ಬೆಳಗ್ಗೆ 15-20 ನಿಮಿಷ ವಾಕಿಂಗ್ ಮಾಡ್ತೀನಿ. ಇದನ್ನ ತಗೊಳ್ರಿ, ನಿಮ್ಗೆ ಅನುಕೂಲ ಆಕತಿ, ಒಳ್ಳೇದಾಕತಿ ಅಂತ ಹೇಳ್ಯಾರ ಸರ್. ಎಲ್ಲಾ ರೋಗ ನಿರ್ಮೂಲನ ಆಕತಿ ಅಂತ ಹೇಳ್ಯಾರ. ಆಯುರ್ವೇದ ಮೇಲೆ ನನಗೆ ನಂಬಿಕೆ ಇದೆ ಸರ್. ನಾನು ಅದನ್ನೇ, ಆ ನಂಬಿಕೆಯಿಂದ ನಾನು ಕಂಟಿನ್ಯೂ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು, ನಮಸ್ಕಾರಗಳು.